ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇವಾಗ ತುಂಬ ಜನ ಮನೇಲಿದ್ದಾರೆ, ಓಕೆನಾ? ವರ್ಕ್ ಇರಲ್ಲ. ಸೊ ಎಜುಕೇಷನ್ ಕಂಪ್ಲೀಟ್ ಆಗಿರ್ತಾರೆ, ವರ್ಕ್ ಮಾಡೋಕ್ಕೆ ತುಂಬ ಕಡೆ ಅಪ್ಲೈ ಮಾಡಿರ್ತಾರೆ. ಸೊ ಇವಾಗಿನ ಸಿಚುವೇಶನ್ ಎಲ್ರಿಗೂ ಗೊತ್ತಿರ್ತದೆ, ವರ್ಕ್ ಅಂತ ಹೇಳಿದ್ರೆ ಅಷ್ಟು ಬೇಗ ಎಲ್ಲೂ ಸಿಗೋದಿಲ್ಲ. ಒಂದು ಕಡೆ ಹೋಗ್ಬೇಕಂದ್ರೆ ಒಬ್ಬರು ರೆಫರೆನ್ಸ್ ಬೇಕು. ಸೊ ಕೆಲವೊಬ್ರಿಗೆ ಸಿಗುತ್ತೆ, ಕೆಲವೊಬ್ರಿಗೆ ಸಿಗಲ್ಲ. ಪಾಪ ಎಷ್ಟೋ ಜನ ಬಡ ಫ್ಯಾಮಿಲಿಯಿಂದ ಓದಿರ್ತಾರೆ. ಸೊ ಅವರಿಗೂ ಕೆಲಸದ ಅನಿವಾರ್ಯತೆ ಇರ್ತದೆ. ಸೊ ಊರಲ್ಲಿ ಅಷ್ಟು ಬೇಗ ಯಾರೂ ಕೆಲಸನೂ ಕೊಡೋದಿಲ್ಲ. ಸೊ ಎಷ್ಟು ಕಲ್ತ್ಕೊಂಡ್ರು ಏನಾಗುತ್ತೆ ಅಂತ ಹೇಳಿದ್ರೆ ರೆಫರೆನ್ಸ್ ತುಂಬ ಮುಖ್ಯ ಆಗಿರ್ತದೆ ಇವಾಗಿನ ಕಾಲದಲ್ಲಿ. ಸೊ ಅಂಥವ್ರು ಏನು ಮಾಡ್ತಾರೆ, ತುಂಬ ಜನ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬು ಅಂಥದ್ರಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ನೋಡ್ತಾರೆ, ಓಕೆನಾ? ಸೊ ವರ್ಕ್ ಫ್ರಮ್ ಹೋಮ್ ನೋಡೋವರಿಗೆ ನನ್ನ ಕಡೆಯಿಂದ ಸಜೆಷನ್ ಏನಂತ ಹೇಳಿದ್ರೆ, ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದರಲ್ಲಿ ವೀಡಿಯೋ ನೋಡಿಬಿಟ್ಟು ಯಾವುದೇ ಒಂದು ವೀಡಿಯೋ ನೋಡಿಬಿಟ್ಟು ಬೇಗನೆ ನಂಬಕ್ಕೆ ಹೋಗ್ಬಿಡಿ, ಓಕೆನಾ? ಈಗ ಅಕಸ್ಮಾತ್ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಏನಾದರೂ ಕೆಲಸ ಮಾಡ್ತೀರಾ ಅಂತ ಆದರೆ, ಸೊ ಯಾವುದಾದ್ರೂ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿದರೆ ಫಸ್ಟ್ ಅದರಲ್ಲಿ ತಿಳ್ಕೊಳ್ಳಿ, ಏನಾದರೂ ಅಮೌಂಟ್ ಕಟ್ಟೋಗಿದೆಯಾ? ಅಮೌಂಟ್ ಕಟ್ಟೋಗಿದ್ರೆ ಅಂಥ ಕೆಲಸಕ್ಕೆ ಮಾತ್ರ ನೀವು ಅಪ್ಲೈ ಹಾಕಲೇಬೇಡಿ, ಓಕೆನಾ? ಸೊ ಅಮೌಂಟ್ ಇಲ್ಲಾಂದರೆ ಧಾರಾಳವಾಗಿ ಅಪ್ಲೈ ಮಾಡಿ, ಪರವಾಗಿಲ್ಲ, ಓಕೆನಾ? ಸೊ ಅದರಲ್ಲಿ ನೀವು ಅಕಸ್ಮಾತ್ ಇಂಟರ್ವ್ಯೂಲಿ ಪಾಸ್ ಆದರೆ ಸೊ ವರ್ಕ್ ಸಿಗುತ್ತೆ. ಸೊ ಪಾಸ್ ಆಗಲಿಲ್ಲ ಅಂದರೆ ನೀವು ಕಳ್ಕೊಳ್ಳೋದು ಏನೂ ಇಲ್ಲಲ್ಲ. ಸೊ ಅಮೌಂಟು ಕಟ್ಟಿಲ್ಲ ಅಂದಮೇಲೆ ನೀವು ಏನು ಕಳ್ಕೊಳ್ಳಲ್ಲ. ಸೊ ವರ್ಕ್ ಸಿಗಲಿ ಸಿಗದೆ ಹೋಗಲಿ ಟೆನ್ಷನ್ ಇರಲ್ಲ. ಸೊ ಎಷ್ಟೋ ಜನ ಬಡ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ ಗೊತ್ತಾ? ಸೊ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಅವರಷ್ಟೇ ನನಗೂ ಒಂದು ತಿಂಗಳಿಗೆ ಸ್ಯಾಲ್ರಿ ಬರುತ್ತೆ. ಸೊ ಸ್ಯಾಲ್ರಿಯಲ್ಲಿ ತೋರಿಸ್ತಾರೆ 1,00,000 ತಿಂಗಳಿಗೆ ಅರ್ನ್ ಮಾಡ್ತೀನಿ ನಾನು. ಸೊ ಡೇ ಪೇಮೆಂಟ್ ಇದೆ ಆ ಥರ ಎಲ್ಲ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಜಾಯ್ನ್ ಆಗಬೇಕು ಅಂತೇಳಿ ಅವ್ರ ನಂಬರೆಲ್ಲ ಕೊಟ್ಟಿರ್ತಾರೆ. ಸೊ ನಂಬರಿಗೆಲ್ಲ ಇದು ಮಾಡ್ತಾರೆ. ಸೊ ಎಲ್ಲ ವೀಡಿಯೋದಲ್ಲಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡೋದಿಲ್ಲ ಅವ್ರು ಕೂಡ. ಸೊ ಅದೆಲ್ಲ ನೋಡಿಬಿಟ್ಟು ಇವರು ಜಾಯ್ನ್ ಆಗಬೇಕು ಅಂತ ಹೋದಾಗ ಅಮೌಂಟ್ ಕಟ್ಟಿ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಬಡವರು ಏನೇನು ಮಾಡ್ತಾರೆ, ಸೊ ಓಕೆ ನಾನು ಅಮೌಂಟ್ ಕಟ್ತೇನೆ, ಕಟ್ಟಿದ ಮೇಲೆ ನನಗೆ ಜಾಬ್ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ ಅಂತೇಳಿ ಅವರೇ ಅಂದ್ಕೊಂಡ್ಬಿಡ್ತಾರೆ ಮನಸ್ಸಲ್ಲಿ. ಸೊ ಅಮೌಂಟ್ ಹೇಗೋ ಅಪ್ಪ ಅಮ್ಮ ಅಂತ ಕಷ್ಟಪಟ್ಟು ಕೇಳ್ಕೊಂಡು ಕಟ್ಟಿಬಿಡ್ತಾರೆ. ಕಟ್ಟಿಬಿಟ್ಟಿದ ಮೇಲೆ ಏನಾಗುತ್ತೆ, ಇವರು ರಿಸ್ಯೂಮ್ ಎಲ್ಲ ಕಳಿಸ್ತಾರೆ, ಇಂಟರ್ವ್ಯೂ ಎಲ್ಲ ಆಗುತ್ತೆ. ಆಮೇಲೆ ಒನ್ ಡೇ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಒನ್ ಡೇ ವೆಯ್ಟ್ ಮಾಡಿ ಮಾರನೇ ದಿನ ಅಕಸ್ಮಾತ್ ರಿಜೆಕ್ಟ್ ಆದರೆ ಅವಾಗ ಅಮೌಂಟ್ ವಾಪಸ್ ಕೊಡ್ತಾರಾ? ಇಲ್ಲ ತಾನೇ? ಸೊ ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ? ನೀವು ಯಾವುದೇ ಒಂದು ವರ್ಕ್ ಫ್ರಮ್ ಹೋಮು ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಿಬಿಟ್ಟು ವರ್ಕಿಗೆ ಜಾಯ್ನ್ ಆಗ್ತೀರಾ ಅಂತ ಹೇಳಿದರೆ ಫಸ್ಟ್ ಆ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ತಗೋಬೇಕು, ಓಕೆನಾ? ಸೊ ಏನಾದರೂ ಬೈ ಚಾನ್ಸ್ ಏನಾದರೂ ಅಮೌಂಟ್ ಕೇಳಿದ್ರು, ಅಮೌಂಟ್ ಕಟ್ಟಿ ಅಂತ ಹೇಳಿದರೆ ಆ ಜಾಬ್ಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಹೋಗಬೇಕು, ಓಕೆನಾ? ಅಮೌಂಟ್ ಇಲ್ಲ, ಸೊ ಫ್ರೀಯಾಗಿ ಎಲ್ಲ ಕಳಿಸ್ಬೋದು, ಬಯೋಡೇಟಾ ಎಲ್ಲ ಕಳಿಸಿದ್ರಿ, ಸೊ ಯಾವುದಕ್ಕೂ ಅಮೌಂಟ್ ಕೇಳಿಲ್ಲ. ಸೊ ಅಂಥದ್ದನ್ನೇ ಇಂಟರ್ವ್ಯೂ ಅಟೆಂಡ್ ಮಾಡಿ. ಸೊ ಇಂಟರ್ವ್ಯೂಲಿ ಪಾಸ್ ಆಗಲಿ ಅಥವಾ ಪಾಸ್ ಆಗದೇ ಇರಲಿ ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಆವಾಗ ಟೆನ್ಷನ್ ಇಲ್ಲ, ನಿಮಗೆ ಜಾಬ್ ಸಿಗದೆ ಹೋದರೂ ಪರವಾಗಿಲ್ಲ. ಸೊ ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ನೋಡೋದು ಅಥವಾ ಸೋಷಿಯಲ್ ಮೀಡಿಯಾ ವಿಡಿಯೋ ನೋಡಿಬಿಟ್ಟು ಅಮೌಂಟ್ ಮಾತ್ರ ಕಟ್ಟುವಂಥ ಈ ಥರ ಜಾಬ್ ಇದೆ ಅಂತ ಹೇಳಿದರೆ ಅದಕ್ಕೆ ಮಾತ್ರ ನೀವು ಅಪ್ಲೈ ಮಾಡಬೇಡಿ. ನನ್ನ ಕಡೆಯಿಂದ ಸಜೆಷನ್ ಅಂತ ಹೇಳಿದರೆ ಯಾರು ಅಮೌಂಟ್ ಕಳ್ಕೊಬೇಡಿ. ಸೊ ಇವಾಗ ತುಂಬ ಫೇಕ್ ಆಗ್ತಾ ಇದೆ, ಎಲ್ಲರೂ ಅಮೌಂಟ್ ಕಟ್ಕೋತಾರೆ, ಆಮೇಲೆ ಜಾಬು ಸಿಗಲ್ಲ, ಅಮೌಂಟು ಸಿಗಲ್ಲ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಸ್ಮಾಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಮೌಂಟ್ ಕಟ್ಟಬೇಕಾಗಿರುವಂಥ ಯಾವುದೇ ಒಂದು ಜಾಬ್ ಅಥವಾ ವರ್ಕ್ ಹೇಳಿದರೆ ಅದಕ್ಕೆ ಯಾವತ್ತೂ ನೀವು ಸೇರೋಕ್ಕೆ ಹೋಗಬೇಡಿ. ಅಮೌಂಟ್ ಇಲ್ಲದೇ ಇರುವಂಥ ವರ್ಕ್ ಇದ್ದರೆ ಮಾತ್ರ ನೀವು ಟ್ರೈ ಮಾಡಿ, ಓಕೆನಾ? ಇದು ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಸಜೆಷನ್ ಮಾಡಿ.